ಶಾಂಘೈ ಪುಡಾಂಗ್ ವಿಮಾನ ನಿಲ್ದಾಣದಿಂದ ಜಪಾನ್ನ ಟೋಕಿಯೋ ನರೇಟಾ ವಿಮಾನ ನಿಲ್ದಾಣದತ್ತ ಹೊರಟಿದ್ದ ಜಪಾನ್ ಏರ್ಲೈನ್ಸ್ ಬೋಯಿಂಗ್ 737 ವಿಮಾನವು ತೀವ್ರ ತಾಂತ್ರಿಕ ದೋಷವನ್ನು ಎದುರಿಸಿ 26,000 ಅಡಿ ಎತ್ತರದಿಂದ 10,500 ಅಡಿಗೆ ಒಮ್ಮೆಲೆ ಇಳಿದಿರುವ ಭಯಾನಕ ಘಟನೆ ಜೂನ್ 30ರಂದು ನಡೆದಿದೆ. ವಿಮಾನವು ಜಪಾನ್ ಏರ್ಲೈನ್ಸ್ ಹಾಗೂ ಅದರ ಕಡಿಮೆ ವೆಚ್ಚದ ಅಂಗಸಂಸ್ಥೆ ಸ್ಟ್ರಿಂಗ್ ಜಪಾನ್ ನಡುವಿನ ಕೋಡ್ಶೇರ್ ಒಪ್ಪಂದದಡಿ ಕಾರ್ಯನಿರ್ವಹಿಸುತ್ತಿತ್ತು. ವಿಮಾನದಲ್ಲಿ 191 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು. ಸ್ಥಳೀಯ ಸಮಯ ಸಂಜೆ 6:53ರ ಸುಮಾರಿಗೆ ವಿಮಾನವು ಯಾನದ ಮಧ್ಯದಲ್ಲಿ ಹಠಾತ್ ತಾಂತ್ರಿಕ ದೋಷವನ್ನು ಎದುರಿಸಿತು. ಪರಿಣಾಮವಾಗಿ ಆಮ್ಲಜನಕ ಮಾಸ್ಕ್ಗಳನ್ನು ಬಿಡುಗಡೆ ಮಾಡಬೇಕಾಯಿತು. ಒಮ್ಮೆಲೆ ನಡೆದ ಈ ಘಟನೆಯಿಂದ ಪ್ರಯಾಣಿಕರು ಭಯಭೀತರಾದರು. ಕೆಲವರು ನಿದ್ರೆಯಿಂದ ಎಚ್ಚರಗೊಂಡು ನಡುಗಿದರು. ಇತರರು ತಮ್ಮ ಪ್ರೀತಿ ಪಾತ್ರರಿಗೆ ವಿದಾಯ ಸಂದೇಶಗಳನ್ನು, ಬ್ಯಾಂಕ್ ಪಿನ್ಗಳು ಮತ್ತು ವಿಮಾ ಮಾಹಿತಿಯಂತಹ ವೈಯಕ್ತಿಕ ವಿವರಗಳನ್ನು ಕಳುಹಿಸಲು ಪ್ರಾರಂಭಿಸಿದರು. ಈ ಕುರಿತಂತೆ ವಿಮಾನದಲ್ಲಿದ್ದ ಪ್ರಯಾಣಿಕರು ಭಯಭೀತರಾಗಿದ್ದ ಆಮ್ಲಜನಕ ಮಾಸ್ಕ್ ಧರಿಸಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ.